ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ಬನ್ನಿ, ನಮ್ಮದು ಹೈದ್ರಾಬಾದ್ ಟ್ರಿಪ್ಪಿನ ಪಾರ್ಟ್ 3ನ ನಾನು ಇವತ್ತು ಹಾಕೋಣ ಅಂಥೇಳಿ ಎಲ್ಲ ಎಡಿಟಿಂಗ್ ಮಾಡ್ತಾ ಇದ್ದೆ, ಹಳೆ ವೀಡಿಯೋಸ್ಗಳನ್ನೆಲ್ಲನ. ನಾವು ಹೈದ್ರಾಬಾದ್ ರಾಮೋಜಿ ಫಿಲಮ್ ಸಿಟಿಗೆ ಹೋದಂಥ ಸಮಯದಲ್ಲಿ ಅಲ್ಲೇನೆಲ್ಲ ಆಯಿತು, ಹೇಗೆಲ್ಲ ನಾವು ನೋಡಿ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಗ್ತಾಯಿದ್ದೀನಿ. ಹಾಗೆ ರಾಮೋಜಿ ಫಿಲಮ್ ಸಿಟಿಯಲ್ಲಿ ಟಿಕೆಟ್ ಎಲ್ಲ ತೊಗೊಂಡು ನೋಡಿ, ಇದು ಅದೊಂದು ಕ್ಯಾಂಪಸ್, ರಾಮೋಜಿ ಫಿಲಮ್ ಸಿಟಿ ಮೇನ್ ಗೇಟ್ ಇದು. ಇದರೊಳಗಡೆ ನಮಗೆ ಎಂಟ್ರಿ ಆಗೋದಕ್ಕೆ ಕೆಲವೊಂದೆಲ್ಲ ಇವೆಲ್ಲನೂ ರಿಕ್ವೈರ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಒಳಗೆ ನಾವು ಎಂಟ್ರಿ ಕೊಟ್ಟಾಗ ನಮಗೆ ಎಂಟರ್ಟೈನ್ ಮಾಡೋಕ್ಕೆ ಅಂತಲೇ ಕೆಲವೊಂದು ಶೋಸ್ಗಳು ಎಲ್ಲನೂ ಕೂಡ ಅಲ್ಲಿ ಚೆನ್ನಾಗೇ ತೋರಿಸಿದ್ದಾರೆ. ಅಂದರೆ ಎಂಟರ್ಟೈನ್ ಮಾಡೋದಕ್ಕೆ ಮಕ್ಕಳು ಎಲ್ಲರೂ, ದೊಡ್ಡವ್ರಿಗೂ ಕೂಡ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ರಾಮೋಜಿ ಫಿಲಮ್ ಸಿಟಿ ಅಂತಂದ್ರೇ ನಮಗೇನು ನಮ್ಮ ಚಿತ್ರರಂಗಗಳಲ್ಲಿ ಎಲ್ಲ ಭಾಷೆ ಚಿತ್ರರಂಗದಲ್ಲೂ ಶೂಟಿಂಗ್ ಮಾಡೋ ಅಂಥ ಒಂದು ಸ್ಪಾಟ್ ಅಂತಲೇ ಹೇಳ್ತಾ ಇದ್ರು. ನಮಗೆ ಚಿಕ್ಕಂದಿನಾಗಿಂದನೂ ಗೊತ್ತಿರೋ ಹಾಗೆ ಅಲ್ಲೊಳ್ಳೊಳ್ಳೆ ದೊಡ್ಡ ದೊಡ್ಡ ಫಿಲ್ಮ್ ಎಲ್ಲ ತೆಗಿತಾರೆ, ಶೂಟಿಂಗ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಸ್ಟುಡಿಯೋಗಳು ಎಲ್ಲ ಅಲ್ಲಿ ಇದೆ ಅಂತೇಳಿ ಎಲ್ಲ ಕೇಳ್ತಾ ಇದ್ವಿ ನಾವು. ಹಂಗಾಗಿ ನಾನು ಹೋಗಿರಲಿಲ್ಲ, ಕರ್ಕೊಂಡೋದ್ರು ಮನೆಯವರು. ನೋಡೋಣ ಒಂದು ಸರ್ತಿ ಎಲ್ಲ ಹೈದ್ರಾಬಾದ್ ರಾಮೋಜಿ ಫಿಲಮ್ ಸಿಟಿ ಒಳಗೆ ಏನೇನೆಲ್ಲ ಇದೆ ಅಂತೇಳಿ ಅಂತ ಹೋದಾಗ, ಕೆಲವೊಂದು ಕ್ಯಾಂಪಸ್ ಒಳಗೆ ಹೋದರೆ ಎಂಟ್ರಿ ಟಿಕೆಟ್ ಎಲ್ಲ ತೊಗೊಂಡು ಅಲ್ಲಿ ಟೈಮ್ ಪಾಸ್ ಎಲ್ಲ ಮಾಡಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಒಳಗೆ ಹೋದ್ವಿ ನಾವು. ಅಲ್ಲಿ ನಮಗೆ ಸಖತ್ ಎಂಟರ್ಟೈನ್ ಅಂತೂ ಆಯಿತು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದೆಲ್ಲ ನೋಡಿದ ನಂತರ ನಮಗೆ ಅಲ್ಲಿ ಟ್ಯಾಲೆಂಟ್ ಅಂಟ್ ಅಂತ ಒಂದು ಸ್ಟೇಜ್ ಇರುತ್ತೆ. ನಮಗೆ ಏನೆಲ್ಲ ಟ್ಯಾಲೆಂಟ್ ಇರುತ್ತೆ, ಹಾಡು ಹೇಳ್ಬೋದು, ಡ್ಯಾನ್ಸ್ ಮಾಡ್ಬೋದು, ಅಶುಭಾಷಣ ಮಾಡ್ಬೋದು, ಭಾಷಣ ಮಾಡ್ಬೋದು, ಏನೆಲ್ಲ ನಮಗೆ ಒಂದು ಇದಿರುತ್ತೆ ಅದ್ರ ಬಗ್ಗೆ ಇಂಟ್ರೆಸ್ಟು, ಆ ಥರ ಒಂದು ಪ್ರತಿಭೆಗಳನ್ನ ಅಲ್ಲಿ ಒಂದೇನು ಸ್ಟೇಜನ್ನು ಹಾಕಿ ಅವ್ರಿಗೆ ಎನ್ಕರೇಜ್ ಮಾಡಿದ್ವಿ. ಎಲ್ಲ ಹಾಡು ಹೇಳೋರಿಗೆ, ಡ್ಯಾನ್ಸ್ ಮಾಡೋರಿಗೆಲ್ಲ ವೇದಿಕೆಯನ್ನು ಕಲ್ಪಿಸಿದ್ದಾರೆ. ಅಲ್ಲಿ ಲಂಚ್ ಎಲ್ಲ ಮುಗಿಸ್ಕೊಂಡು ನಾವು ಇದು ಒಂದು ಮಾಡೋಣ ಅಂತ ಹೋದ್ವಿ. ಸ್ವಲ್ಪ ತಲ್ಲು ಕೂಡ ಟೈಮನ್ನು ಸ್ಪೆಂಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತೆಲ್ಲ ಓಡಾಡಿರ್ತೀವಲ್ಲ ಆ ಕಡೆ ಈ ಕಡೆ ಅಂತ ಹೇಳ್ಬಿಟ್ಟು, ನಾವು ಹೆಂಗೆ ಇಲ್ಲಿ GRS KRS ಈ ಥರ ಎಲ್ಲ ಇಲ್ಲಿ ವಾಟ್ರ್ ಗೇಮು, ಡ್ರೈ ಗೇಮು ಅಂತೆಲ್ಲ ಇರುತ್ತೆ, ಆ ಥರ ಎಲ್ಲ ನೋಡಿಕೊಂಡು ಬಂದಾಗ ಅಲ್ಲಿ ರೆಸ್ಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋದಕ್ಕೆ ಒಂದು ಅವಕಾಶ, ಅಲ್ಲಿ ಟ್ಯಾಲೆಂಟ್ಗಳನ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಆ ಥರನೇ ಕೆಲವೊಬ್ಬರೆಲ್ಲ ಬಂದಿದ್ದರು, ಗ್ರೂಪು ಫ್ರೆಂಡ್ಸ್ಗಳು ಎಲ್ಲ ಸೇರಿ ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ಆಮೇಲೆ ಅಂತ್ಯಾಕ್ಷರಿಗಳು ಮಾಡೋದು ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹಂಗೆ ಎಲ್ಲ ಸುತ್ತಾಡ್ಕೊತ ಹೋದ್ವಿ. ಹಾಗೆಯೇ ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಅಂತ ಹಾಡು ಕೇಳಿದ್ದೀವಲ್ಲ, ಹಂಗೆ ಲಂಡನ್ ಬ್ರಿಡ್ಜ್ ಮೇಲೆ ನಿಂತಿದ್ದೀವೇನೋ ಅನ್ನೋ ಥರ ಅಲ್ಲೊಂದು ಸ್ಕ್ರೀನನ್ನು ಕ್ರಿಯೇಟ್ ಮಾಡಿ ಒಳಗೆ ಕಳಿಸಿದ್ರೆ ನಾವು ನೋಡಿಕೊಂಡ್ರೆ ನಾವು ಲಂಡನ್ ಬ್ರಿಡ್ಜ್ ಮೇಲೆ ಇದ್ದೀವೇನೋ ಅನ್ನೋ ಥರ ಅನಿಸುತ್ತೆ. ಆ ಶೋಸ್ ಎಲ್ಲ ಮುಗಿಸ್ಕೊಂಡು ಲಂಚ್ ಬ್ರೇಕಿಗೆ ಅಂತೇಳಿ ಅಲ್ಲಿ ಸಂಗಮ್ ಅನ್ನೋ ಹೋಟೆಲ್ ಇದೆ, ಅಲ್ಲಿ 450ಗೆ ಫುಲ್ ಮೀಲ್ಸು ಏನನ್ನಾದರೂ ಊಟ ಮಾಡ್ಬೋದು. ಪರ್ ಹೆಡ್ 450 ರುಪೀಸು ಏನಾದರೂ ತಿನ್ಕೋಬೋದು, ಆ ಥರ ಒಂದು ಅಲ್ಲಿ ವ್ಯವಸ್ಥೆ ಇದೆ. ನಾವು ಆ ಹೋಟೆಲ್ಗೆ ಹೋದ್ವಿ. ಊಟ ಏನು ಒಳಗೆ ಹೋದ್ರಂತೂ ಕಾಸ್ಟ್ಲಿ ಇದ್ದೇ ಇರುತ್ತೆ, ಆ ಥರ ಎಕ್ಸ್ಪೆನ್ಸಿವ್ ಅಂತೂ ಇದ್ದೇ ಇರುತ್ತೆ ಆ ಥರ ಪ್ಲೇಸ್ಗಳಲ್ಲಿ. ಹಾಗೆಯೇ ನಮ್ಗೆ ಏನು ಇಷ್ಟ ಬರುತ್ತೋ ಅದನ್ನೆಲ್ಲ ಅಲ್ಲಿ ಮೆನು ಕೂಡ ಕೊಟ್ಟಿರ್ತಾರೆ, ಸಖತ್ ವೆರೈಟಿ ಆಗಿರುತ್ತೆ. ಕರ್ಡ್ ಅದೆಲ್ಲ ಬೇಡ, ಫಸ್ಟ್ ಮಾಡ್ಕೊಂಡು ಹೋಗಿ ಮೇನ್ ಐಟಮ್ಸ್. ರೋಟಿ, ಗೀ ರೈಸ್, sound effects. चोर चोर नहीं, चोर मेरा बैग, चोर चोर कोई है, प्लीज somebody help me, चोर मेरा बैग। Okay, मैम, वेलकम टू द शो. मैडम, आपका नाम और कहाँ से? सविता तिप्पेरुद्रप्पा फ्रॉम कर्नाटक. मैडम, this थोड़ा तेगी
ज्यादा रेस करना मैडम, बीच बीच में ऐसा ऑन ऑफ करते रहना है. यू नीड अवे फ्रॉम स्नेहा बैनर्जी फ्रॉम दिल्ली. स्नेहा जी आइए. मैं तो बोल देता इसके बारे में. हवा है, पैर यहाँ रखना है सर, इसको ऐसे करना है. ग्लव्स उल्टा ही पकड़ना, एक के बाद एक जोर से मारना. यही एनर्जी. हवा चलते रहना, बाइक चलते रहना. डोंट स्टॉप अंटिल आई से कट. देयर दे आर. Perfect madam, perfect. Keep going. Just concentrate on film. जब तक ये फिल्म चलता है तब तक हवा और मिक्सिंग चलते रहना प्लीज. ये काम आप सबको लगभग 5 बजे तक रहेगा. सुपर. एक्सेलेंट मैडम. गाड़ी ज्यादा रेस करना, बीच बीच में ऑन ऑफ करना है. मुझे पता है पेमेंट अच्छा करता है काम. फिल्म में बाइक रेसिंग का आवाज सुनाई दिए तो बस समझ लीजिए वो चटनी बनाने का मिक्सी बोल के. आप इस बात के लिए वेट कर रहे हैं. जोरदार से तालियां तो बनता है इन सबके लिए. दे आर रियली ट्राइंग टू गिव द बेस्ट. एक्सीलेंट स्नेहा जी, मेंटेन दैट. मैं आपको दूसरा फिल्म में पक्का लेता हूँ. शायद आप सबको तो पता है, फर्स्ट इंडियन मूवी विद साउंड, दैट इज. चलो पोजीशन सर, पोजीशन. शूट. परफेक्ट. What a timing man, what a timing really. Keep going. देखिए हीरोइंस कितने लोग मेहनत कर रहे हैं आपका फिल्म देखकर. लवली है. सच बोल रहा हूँ एकदम. वेरी सॉरी अबाउट द पेमेंट. मैं क्या बोल रहा हूँ, आराम से चलेंगे. 6:30 बजे तक रामोजी खुला है. नाउ वी आर गोइंग टू रिलीज दिस मूवी इन द नेक्स्ट स्टेज, दैट इज प्रीमियर. ಇವಾಗ ನೋಡ್ಕೊಂಡು ಬಂದ್ರಲ್ಲ, ಆ ಶೋ ಒಳಗೆ ಸೌಂಡ್ ಎಫೆಕ್ಟು ಮತ್ತು ಫೈಟ್ ಎಫೆಕ್ಟ್ ಶೋಸು ಅಂತ ಇರುತ್ತೆ. ಅಲ್ಲಿ ಫೈಟು ಎಫೆಕ್ಟು ಆಮೇಲೆ ಏನು ಮ್ಯೂಸಿಕ್ ಎಫೆಕ್ಟ್ ಅಂತ ತೋರಿಸ್ಬೇಕಾದ್ರೆ ಅಲ್ಲಿ ಕೂತಿರೋ ಪ್ರೇಕ್ಷಕರನ್ನೇ ಕರೆದು ನಮ್ಮ ಹತ್ರನೇ ಇದು ಬ್ಯಾಲೆನ್ಸ್ ಮಾಡಿಸ್ತಾರೆ. ಅದನ್ನು ನನಗೆ ಮಿಕ್ಸಿ ಆಪ್ಷನ್ಸ್ ಬಂತು. ಬೈಕ್ ಹೆಂಗೆ ಓಡಿಸ್ತಾರೋ ಆ ಥರ ಮಿಕ್ಸಿ ರುಬ್ಬೇಕು ನಾನು ಅಂತ ಮಿಕ್ಸಿಂಗ್ ಮಾಡೋದಂಥದ್ದು. ಆ ಥರ ಒಂದು ಶೋಸಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ತುಂಬ ಖುಷಿ ಕೊಡ್ತು. ಮಕ್ಕಳೆಲ್ಲ ಚೆನ್ನಾಗಿ ಕಿರ್ಚಿಬಿಟ್ರು ಎಲ್ಲನ. ಅವರು ಅಪ್ರಿಷಿಯೇಟ್ ಮಾಡಿದರು ನನಗೆ. ಆ್ಯಂಕರ್ ಇದ್ದಾರಲ್ಲ ಅವರು, ತುಂಬ ಚೆನ್ನಾಗಿ ಮಾಡಿದ್ರಿ ಮೇಡಮ್ ನೀವು ಸೌಂಡ್ ಎಫೆಕ್ಟ್ಸ್ ಎಲ್ಲನ ಅಂತೇಳಿ. ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದು ನನಗಂತೂ ಖುಷಿ ಅನ್ನಿಸ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನಮಗೆ ರಾಮೋಜಿ ಫಿಲಮ್ ಸಿಟಿಯಲ್ಲಿ ಎಂಟರ್ಟೈನ್ ಮಾಡ್ತಾರೆ. ಲಂಚ್ ಬ್ರೇಕ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಕ್ಕೋಸ್ಕರ ಅಲ್ಲಿ ಎಲ್ಲ ನಮ್ಮ ದೇಶ ಭಾಷೆ ಭಕ್ತಿಗೀತೆಗಳು, ಆಮೇಲೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಥ ಹಾಡುಗಳು, ಈ ಥರದ್ದು ಎಲ್ಲನೇ ಎಂಟರ್ಟೈನ್ ಮಾಡ್ತಾರೆ. ತುಂಬ ಹಿಟ್ಟಾದಂಥ ಫಿಲಮ್ ಸಾಂಗ್ಸ್ಗಳು ಅದನ್ನೆಲ್ಲನ ಅಲ್ಲೇ ಒಂದು ಡ್ಯಾನ್ಸ್ ಗ್ರೂಪು ಮಾಡಿ ತೋರಿಸುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೊಂದು ಪ್ರದಕ್ಷಿಣೆ ರಾಮೋಜಿ ಫಿಲಮ್. ಬನ್ನಿ, ರಾಮೋಜಿ ಫಿಲಮ್ ಸಿಟಿನ ಒಂದು ಕ್ಯಾಂಪಸ್ಸು ಫುಲ್ ರೌಂಡ್ ಹಾಕಿಸ್ತಾರೆ ಎಲ್ಲನೂ ಕೂಡ. ಅಲ್ಲಿ ನಾನು ರಿಯಲ್ ವಾಯ್ಸನ್ನು ಕೊಟ್ಟಿದ್ದೀನಿ, ಅದ್ರ ಜೊತೆಗೆ ನಾನು ಕೂಡ ಮಾತಾಡಿದ್ದೀನಿ. ಅದನ್ನು ಸ್ವಲ್ಪ ಸಣ್ಣದಾಗಿಟ್ಟು ಅಲ್ಲಿ ಎಲ್ಲ ತೋರಿಸ್ಕೊತ ಹೋಗ್ತಾರೆ. ಇಂಥ ಪಿಕ್ಚರ್ ಶೂಟಿಂಗ್ ಇಲ್ಲಾಗಿತ್ತು. ದೀಪಿಕಾ ಪಡುಕೋಣೆ ಅವ್ರದ್ದು, ಶಾರುಖ್ ಖಾನ್ ಅವರು ಕಾತ್ಕೊಂಡು ನಿಂತ ಜಾಗ, ಮತ್ತು ಇಂಥ ಫಿಲಮ್ ತೆಗ್ದಂಥ ಜಾಗ, ಆಮೇಲೆ ದೇವರೇ ಇಲ್ದಿರೋ ಅಂಥರ ಮಂದಿರು, ಮೀನಾಕ್ಷಿ ಮಂದಿರು, ಬಿರ್ಲಾ ಮಂದಿರ, ಏನನ್ನಾದರೂ ಕರಿಬೋದು ನಾವು ಶೂಟಿಂಗಿಗೆ ಬಳಸ್ಕೊಳ ಅಂಥ ಸ್ಪಾಟ್ಗಳು ಇವೆಲ್ಲನ ಅಂತೇಳಿ ಡ್ರೈವರು ಜೊತೆಗೆ ಒಬ್ಬರು ನಮಗೆ ಗೈಡ್ ಕೊಡೋರು ಒಬ್ರು ಇರ್ತಾರೆ ಬಸ್ಸಲ್ಲಿ. ಎಲ್ಲ ಹೇಳ್ಕೊತ ಇವೆಲ್ಲ ತೋರಿಸ್ಕೊತ ಹೋಗ್ತಾರೆ. ಪ್ಯಾಲೇಸ್ಗಳು, ಆಮೇಲೆ ಕ್ಲಿನಿಕ್ಗಳು, ಮತ್ತು ಗ್ಯಾರೇಜು, ಆಮೇಲೆ ಮಾರ್ಕೆಟು, ಈ ಥರ ಪ್ರತಿಯೊಂದು ಸ್ಪಾಟ್ಗಳು ಇದ್ದಾವೆ. ಶೂಟಿಂಗಿಗೆ ಏನೇನು ಬೇಕೋ ಆಯಾ ಒಂದು ಏರಿಯಾ ವೈಸು ಎಲ್ಲನೂ ಕೂಡ ಕಂಫರ್ಟ್ ಮಾಡಿ ಕಂಪಾರ್ಟ್ಮೆಂಟ್ಗಳನ್ನೆಲ್ಲ ಮಾಡಿಬಿಟ್ಟಿದ್ದಾರೆ. ಆಯಾ ಜಾಗಕ್ಕೆಲ್ಲ ಹೋಗೋಗಿ ನಿಲ್ಲಿಸಿ ಈ ಥರ ಎಲ್ಲ ಹೇಳ್ತಾರೆ ನಮಗೆ ಐಟಮ್ ಸಾಂಗ್ ಹೇಳೋದಕ್ಕೆ. ಆಮೇಲೆ ದೇವಸ್ಥಾನ ಏನು ಹೇಳ್ತೀವಿ, ನಮಗೆ ಏನು ಸಿಚುವೇಶನ್ ಯಾವ ಬೇಕೋ ಆ ಥರ ಎಲ್ಲ ತೋರಿಸಿ ಕೊನೆಗೆ ನಮಗೆ ಬಾಹುಬಲಿ ಫಿಲಮಿಂದು ಶೂಟಿಂಗ್ ಎಲ್ಲ ಆಯ್ತಲ್ಲ, ಅದಕ್ಕೆ ಏನೇನೆಲ್ಲ ಹೊಸ್ದಾಗೆಲ್ಲ ರೆಡಿ ಮಾಡಿದ್ರು, ಆನೆಗಳು, ಕುದುರೆಗಳು, ಆ ಫಿಲಮ್ಗೋಸ್ಕರನೇ ಆದಂಥದ್ದೆಲ್ಲನೂ ಕೂಡ ಚೆನ್ನಾಗಿತ್ತು ಎಲ್ಲ ನೋಡೋದಕ್ಕೆ. ನಾವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅಲ್ಲಿ ಎಲ್ಲ.
ಏನು ಹೇಳ್ತೀವಿ ಸರಪಳಿ ಒಳಗೆ ಕಟ್ಟಾಕಿಸ್ಕೊಂಡು ಅವೆಲ್ಲನೂ ನೋಡ್ರಿ ನಾನು ನಮ್ಮ ಮನೆಯವ್ರಿಗೆ ಟ್ರೈ ಮಾಡ್ತಾಯಿದ್ದೀನಿ. ಹಾಗೆಯೇ ತೇರನ್ನು ಎಳೆಯೋದಾಗಲಿ, ಶಿವಲಿಂಗದ ಹತ್ರ ಹೋಗಿ ನಮಸ್ಕಾರ ಮಾಡೋದಾಗಲಿ, ಆಮೇಲೆ ಕುದುರೆ ಗಾಡಿ ಮೇಲೆ ಕುತ್ಕೊಳ್ಳೋದಾಗಲಿ, ಆಮೇಲೆ ಆವಾಗ ವಿಲನ್ಗಳ್ದು ವೆಹಿಕಲ್ ಇದೆ ಆ ವೆಹಿಕಲ್ ಮೇಲೆ ಕುತ್ಕೊಂಡು ಎಲ್ಲನೂ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಕೆಲವೊಂದು ವೀಡಿಯೋಗಳು ತುಂಬ ದಿನ ಆಯ್ತಲ್ಲ ಸ್ಕಿಪ್ ಆಗಿದೆ ನನ್ನ ಮೊಬೈಲಿಂದನ. ಇಷ್ಟು ನೋಡಿದೆ ಹಾಕೋಣ ಅಂತೇಳಿ, ಆದರೆ ಅಲ್ಲಿ ನನಗೆ ಸಿಗಲಿಲ್ಲ. ಕೆಲವೊಂದು ಫೋಟೋಗಳು ಅಷ್ಟೇ ಹಂಚ್ಕೊಳ್ತಾ ಇದ್ದೀನಿ. ಇವೆಲ್ಲ ಸಿಂಹಾಸನಗಳು ಕೇಡಿಗಳ್ದು ಎಲ್ಲ ಇರುತ್ತಲ್ಲ ಫಿಲ್ಮಲ್ಲಿ ವಿಲನ್ಸು ಅವ್ರದ್ದು, ಆ ಥರ ತುಂಬ ಚೆನ್ನಾಗಿತ್ತು. ಅಡ್ಡಾಡ್ಕೊಂಡು ನೋಡೋಕ್ಕೆ ಕಾಲಂತೂ ಚೆನ್ನಾಗಿ ನೋವು ಬರುತ್ತೆ ಎಲ್ಲ ಅಡ್ಡಾಡಿ, ಅಷ್ಟು ದೊಡ್ಡದಾಗಿದೆ. ಎಷ್ಟು ನೋಡಿದ್ರು ನೋಡಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಶೂಟಿಂಗ್ ಸ್ಪಾಟ್ ಅಂತಲೇ ಅದು ಹೇಳಿರೋದ್ರಿಂದನ ಪ್ರತಿ ಒಂದನ್ನು ಅಲ್ಲಿ ಸಿದ್ಧಪಡಿಸಿದ್ದಾರೆ. ಶೂಟಿಂಗ್ ಏನೇನು ಅವಶ್ಯಕತೆ ಇದೆ ಅದು ಎಲ್ಲನೂ ಸುಮಾರು ಫಿಲಮ್ಗಳು ಹೆಸ್ರು ಹೇಳ್ತಾ ಹೋದರೆ ಅದು ಹೇಳೋಕ್ಕಾಗಲ್ಲ, ಅಷ್ಟು ಫಿಲಮ್ ಹೆಸರೆಲ್ಲ ಹೇಳಿದರು. ನೋಡಿರಿ, ಇದು ವಿಲನ್ಗಳ ವೆಹಿಕಲ್ದು ಇದು. ಅದ್ರ ಮೇಲೆ ಕೂಡ ನಿಂತ್ಕೊಂಡು ಒಂದು ಪೋಸ್ ಕೊಟ್ಟಿದ್ದೀವಿ. ಕುದುರೆಗಳು ನಮಗೆಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂತಂದರೆ ಮೂವಿಗಳಲ್ಲಿ ರಿಯಲ್ಲೇನೋ ಅನ್ನೋ ಥರ ತೋರಿಸ್ತಾರೆ. ಬಟ್ ನೋಡಿ ಈ ಥರ ಎಲ್ಲ ಅಲ್ಲಿ ಸಿದ್ಧಪಡಿಸಿದ್ರು. ಫಿಲಮ್ಗೋಸ್ಕರ ಮಾಡಿರೋದಂತಿದೆಲ್ಲ ಹೊಸ್ದಾಗಿ, ಬಾಹುಬಲಿ ಫಿಲಮ್ಗೋಸ್ಕರನ ಆ ಥರ ಒಂದು ಸೀನ್ಸ್ ಎಲ್ಲ ಇತ್ತು. ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತೀವಲ್ಲ, ಒಂದು ಸರಿ ಎಲ್ಲ ನೋಡಬೇಕು ನಾವು. ನಮ್ಮ ದೇಶ, ಭಾಷೆ ಪ್ರತಿಯೊಂದನ್ನು ಓದಬೇಕು, ಇಲ್ಲ ತಿರುಗಿ ನೋಡಬೇಕು ಅಂತ ಹೇಳ್ತಾರೆ. ಓದಕ್ಕೆ ಕುಂತ್ರೆ ಅರ್ಥ ಆಗಲ್ಲ. ಸಾಧ್ಯವಾದಷ್ಟು ನಮಗೆ ಏನು ಖುಷಿಯಾಗಿರುವಾಗಲೇ, ಒಂದು ಸ್ವಲ್ಪ ಗಟ್ಟಿಯಾಗಿರುವಾಗಲೇ ಎಲ್ಲ ಅಡ್ಡಾಡ್ಕೊಂಡು ನೋಡಬೇಕು, ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಸಣ್ಣದ ನಾವು ಟ್ರೈ ಮಾಡ್ತಾಯಿದ್ದೀವಿ. ಇತ್ತೀಚೆಗೆ ಸ್ವಲ್ಪ ಬಿಡುವು ಮಾಡ್ಕೊಂಡು ವರ್ಷದಲ್ಲಿ 1 ಸಾರಿ 2 ಸಾರಿನಾದರೂ ಹೋಗಬೇಕು ಅಂತ ನೋಡಿ ಈ ಥರ ಕರ್ಕೊಂಡು ಹೋಗ್ತಾರೆ. ಈ ಥರ ಬಸ್ಗಳಲ್ಲೇ ನಮಗೆ ಆಯಾ ಒಂದೊಂದು ಪ್ಲೇಸ್ಗಳಲ್ಲಿ ನಿಲ್ಲಿಸೋಂಥ ವ್ಯವಸ್ಥೆಗಳಿದೆ. ಒಂದೊಂದು ಸ್ಪಾಟ್ಗಳ ಹತ್ರನ ಅಲ್ಲಲ್ಲಿ ನಿಲ್ಲಿಸಿ ಅಲ್ಲೆಲ್ಲ ವಿಶೇಷತೆಗಳನ್ನೆಲ್ಲ ನೋಡ್ಕೊಂಡು ಮತ್ತೆ ಇನ್ನೊಂದು ಬಸ್ಸಿಗೆ ಜಾಯಿನ್ ಆಗಬೇಕು ನಾವು. ಇಲ್ಲಿಂದ ಹೋಗೋ ಬಸ್ಸು ಮತ್ತು ರಿಟರ್ನ್ ಹೋಗೋ ಬಸ್ಸು ಅಂತ ಬಸ್ಗಳಿದ್ದಾವೆ. ಅವ್ರದ್ದೇ ರಾಮೋಜಿ ಫಿಲಮ್ ಸಿಟಿ ಬಸ್ಗಳ್ದೇ ಬ್ಯಾಡ್ಜ್ ಹಾಕ್ತಾರೆ ನಮಗೆ ಕೈಗೆಲ್ಲನ. 9:30-10 ಗಂಟೆಯಿಂದ ಶುರು ಆಗುತ್ತೆ ಇದು. ಆಯಾ ಬಸ್ಗಳನ್ನು ನಾವು ಹತ್ಕೊಂಡು ಹೋಗಿ ಮತ್ತು ಅಲ್ಲಲ್ಲಿ ನೋಡಿ ಇಲ್ಲಿ ಹೋಗ್ತಾ ಇದ್ದೀವಲ್ಲ ನಾವು, ಇದೆಲ್ಲ ಗ್ಯಾರೇಜು ಲೈನ್ ಅಂತ. ಗ್ಯಾರೇಜು ಆ ಥರ ಮೆಕ್ಯಾನಿಕಲ್ ವೀಡಿಯೋಗಳು ಮಾಡೋದಾದರೆ, ಫ್ಯಾಕ್ಟರೀಸ್ಗಳು ಮಾಡೋದಾದರೆ, ಫೈಟಿಂಗ್ಗಳಿಗೆಲ್ಲ ಒಳ್ಳೊಳ್ಳೆ ಇಂಡಸ್ಟ್ರಿಯಲ್ ಏರಿಯಾಗಳು ದೊಡ್ಡದಾಗಿರೋ ಅಂಥದ್ದು ಆ ಥರ ಎಲ್ಲನೂ ಸ್ಪಾಟ್ಗಳಿದ್ದಾವೆ ಇಲ್ಲಿ ಶೂಟಿಂಗಿಗೆ ಅಂತಲೇ. ಆ ಥರ ಬಿಲ್ಡಿಂಗ್ಗಳು, ಆಮೇಲೆ ಕೈದಿಗಳಿಗೆ ಜೈಲು, ಕೋರ್ಟು, ಪ್ರತಿ ಒಂದೂ ಇದರಲ್ಲಿ ಪಾರ್ಟ್ಗಳು ಮಾಡಿದ್ದಾರೆ. ಹಂಗಾಗಿ ಅಲ್ಲಲ್ಲಿ ನಿಲ್ಲಿಸ್ತಾರೆ ಒಂದೊಂದು ಸರ್ತಿ ನೋಡ್ಕೊಂಬರಕ್ಕೆ ಶೂಟಿಂಗ್ ಸ್ಪಾಟ್ಗಳು. ನೋಡಿರಿ, ಫೈಟಿಂಗ್ ಆಡ್ಬೇಕಾದ್ರೆ ಈ ಥರ ಇರುತ್ತೆ, ಆಮೇಲೆ ಅರಮನೆ ಅಂದರೆ ಈ ಥರ ಇರುತ್ತೆ, ಆಮೇಲೆ ಕೆಲವು ಲವ್ ಬರ್ಡ್ಸ್ ಶೂಟಿಂಗ್ ಮಾಡಿಸೋ ಏರಿಯಾ ಹಿಂಗಿರುತ್ತೆ, ಆಮೇಲೆ ಒಳ್ಳೊಳ್ಳೆ ಇದಿರುತ್ತೆ. ಇದೆಲ್ಲ ಐಟಮ್ ಸಾಂಗ್ ಆಗ ಅಂತ ಒಂದು ಪ್ಲೇಸ್ ಅಂತೆ ಇದೆಲ್ಲನ. ಅಲ್ಲಿಗೂ ಕೂಡ ಬಿಡ್ತಾರೆ ಸ್ವಲ್ಪ ಹೊತ್ತೆಲ್ಲನ ನೋಡೋದಕ್ಕೆ. ಐಟಮ್ ಸಾಂಗ್ ಎಲ್ಲ ಸಾಕಷ್ಟು ಫಿಲಮ್ಗಳಿಗೆಲ್ಲ ನೋಡಿದ್ದೀವಲ್ಲ ನಾವು, ಆ ಥರ ಐಟಮ್ ಸಾಂಗ್ಗಳೆಲ್ಲ ಇಲ್ಲಿ ಆಗ್ತಾ ಇರ್ತವೆ. ನಾವು ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು, ಸೋಫಾಗಳ ಮೇಲೆಲ್ಲ ಆ ಲೈಟಿಂಗ್ಸು, ಅಲ್ಲಿ ಕೆಲವು ಅಲ್ಲೇ ಆದಂಥ ಶೂಟಿಂಗ್ನ ಹಾಡುಗಳ್ನೆಲ್ಲ ಹಾಕಿರ್ತಾರೆ, ನೋಡಿಕೊಂಡು ಕುತ್ಕೊಂಡಿದ್ದು ಸ್ವಲ್ಪ ಒಂದೊಂದು ಫೋಟೋಗಳ್ನ ತೊಗೊಂಡ್ವಿ ನಾವು. ಹಾಗೆ ಅಲ್ಲೂ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾರೆ. ಹಾಗೆ ನನ್ನ ಮಕ್ಕಳು ನಿಧಾನ ಸ್ಲೋ ಮೋಷನ್ನಾಗಿ ಬರ್ರಿ, ಇದು ಎಂಟ್ರಿ ಐಟಮ್ ಸಾಂಗ್ ಮಾಡೋ ಅಂಥ ಜಾಗಕ್ಕೆ ಹೋಗ್ತೀವಲ್ಲ, ಅದು ಪಬ್ಬು ಅಥವಾ ಬಾರ್ ಏನೋ ಹೇಳ್ತೀವಿ ನಾವು, ವಾಟೆವರ್ ಏನಂತ ಅಂತೀವೋ ಆ ಥರ ಪ್ಲೇಸ್ ಅದ. ಅಲ್ಲೆಲ್ಲ ಈ ಥರ ಸೋಫಾಗಳು ವ್ಯವಸ್ಥೆ ಕುತ್ಕೊಳ್ಳೋದಕ್ಕೆ, ಕುತ್ಕೊಂಡು ನೋಡ್ಬೋದು ಎಲ್ಲ ಇದೆ. ಮತ್ತು ನೆಕ್ಸ್ಟು ನಾವು ಬೇರೆ ಬೇರೆ ಏರಿಯಾ ವೈಸು ಕರ್ಕೊಂಡು ಹೋಗುತ್ತೆ ಬಸ್ಸೇನೆ, ಅಲ್ಲಿದೆ ಫೆಸಿಲಿಟಿ ಎಲ್ಲ ಇತ್ತು. ಮತ್ತು ಟೈಮ್ ಆದಮೇಲೆ ಇಷ್ಟು ಟೈಮಿಗೆ ನಾವು ಎಕ್ಸಿಟ್ ಆಗಬೇಕು ಅಂತ ಅಂದ್ಬಿಟ್ಟೆ ನಾವು ಆ ಬಸ್ಗಳಿಗೆ ಹತ್ಕೊಂಡ್ರೆ ನಮ್ಮ ಕರೆಕ್ಟ್ 6 ಗಂಟೆ ಅಷ್ಟೊತ್ತಿಗೆ ಇನ್ನು ನಾವು ಹೋಗ್ತಿದ್ವಲ್ಲ ರಾಮೋಜಿ ಫಿಲಮ್ ಸಿಟಿ ಎಂಟ್ರೆನ್ಸ್, ನಾವು ಟಿಕೆಟ್ ತೊಗೊಂಡಿದ್ವಲ್ಲ ಅಲ್ಲಿಗೆಲ್ಲ ಕರ್ಕೊಂಬಂದುಬಿಟ್ಬಿಡ್ತಾರೆ. ಲವರ್ಸ್ ಪಾಯಿಂಟ್ ಅಂತ ಹೇಳ್ಬೋದು ಈ ಏರಿಯಾನ. ಯುರೋಪ್ ಕಂಟ್ರಿಗಳಲ್ಲಿ ಮನೆಗಳೆಲ್ಲ ಇರುತ್ತಲ್ಲ ಆ ಥರ ಮನೆಗಳೆಲ್ಲ ಇರೋ ಅಂಥ ಏರಿಯಾ ಇದು. ಅಲ್ಲಿ ಶೂಟಿಂಗ್ ಮಾಡಿಸ್ಕೊಳ್ಳೋರಿಗೆ, ಫೋಟೋ ಶೂಟಿಂಗು
ಇವೆಲ್ಲದಕ್ಕೂ ತುಂಬಾ ಚೆನ್ನಾಗಿದೆ. ಅದೆಲ್ಲ ಮುಗಿಸ್ಕೊಂಡು ಬರ್ಡ್ಸು ಒಂದು ಸ್ಪಾಟ್ ಇದೆ, ಅಲ್ಲಿಗೆ ಬಂದು ಕೆಲವೊಂದು ಫೋಟೋ ಹೇಳಿದ್ನಲ್ಲ, ವೀಡಿಯೋಗಳು ತುಂಬಾ ತೊಗೊಂಡಿದ್ವಿ. ವೀಡಿಯೋಗಳೆಲ್ಲ ಡಿಲೀಟ್ ಆಗಿದೆ, ಕೆಲವೊಂದು ಫೋಟೋಸ್ ಮಾತ್ರ ಮಿಕ್ಕಿದೆ ನನ್ನ ಹತ್ರ. ಅದು ಮಾತ್ರ ಇಲ್ಲಿ ನಾನು ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಫೋಟೋದಲ್ಲಿ ದೊಡ್ಡ ದೊಡ್ಡ ಪಕ್ಷಿಗಳು ಎಲ್ಲ, ನನ್ನ ಮಕ್ಕಳು ಕೂಡ ಅದ್ರ ಜೊತೆಗೆ ಒಂದೊಂದು ಫೋಟೋನು ತೊಗೊಂಡ್ರು. ಹಾಗೆ ಫ್ಯಾಮಿಲಿ ಫೋಟೋಗಳನ್ನು ಒಂದೊಂದು ಅಲ್ಲಿ ತೊಗೊಂಡಿದ್ವಿ, ಐಟಮ್ ಸಾಂಗ್ ನಡೆಯುತ್ತಲ್ಲ ಆ ಪ್ಲೇಸಲ್ಲಿ. ಹಾಗೆಯೇ ಮುಗಿಸ್ಕೊಂಡು ನಾವು ಬರ್ತಾ ಮತ್ತೆ ರಿಟರ್ನ್ ನಾವೇನು ನೋಡ್ಕೊಂಡು ಹೋಗಿರ್ತೀವಿ ಅವೆಲ್ಲ. ನೋಡ್ರಿ, ಇದು ಅರಮನೆಯ ಒಂದು ದ್ವಾರ ಅಂತ ಹೇಳ್ತೀವಿ, ಆ ಥರ ದ್ವಾರ ಬಾಗಿಲು ಅಂತಾರ, ಆ ಥರ ಫೋಟೋ. ಆಮೇಲೆ ಒಳಗಡೆ ಅರಮನೆಯಲ್ಲಿ ಅಂತಃಪುರದೊಳಗೆ ಡೋರ್ಗಳು, ಆಮೇಲೆ ಅಲ್ಲಿ ಅರಮನೆ ಪ್ಯಾಲೇಸ್, ಏನು ನಾವು ರಾಮಾಯಣ ಮಹಾಭಾರತ ಎಲ್ಲ ನೋಡ್ತೀವಿ, ರಾಜ ಮಹಾರಾಜರು ಮಂತ್ರಿಗಳು ಎಲ್ಲ ಡೋಲಗ ಅಂತಲೂ ಕರಿಬೋದು ಇದನ್ನು. ಆ ಥರ ಒಂದು ಶೂಟಿಂಗ್ಗಳಿಗೆಲ್ಲನ ಈ ಥರ ಪ್ಲೇಸ್ ಮಾಡಿದ್ದಾರೆ. ಅಲ್ಲಿ ಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಅಂತ ಹೇಳ್ತೀವಲ್ಲ, ಆ ಥರ ಕ್ಯಾಬಿನೆಟ್ ಇದಷ್ಟು ಅದು ಕೂಡ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಶೂಟಿಂಗ್ ಅಂತೂ ಅದಕ್ಕೆ ಅಷ್ಟು ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಇವೆಲ್ಲನೂ ಶೂಟಿಂಗ್ಗಳಲ್ಲಿ ಕೈದಿಗಳು ಮನೆಗಳು, ಆಮೇಲೆ ಜೈಲ್ಗಳು ಅವು ಎಲ್ಲ, ಆಮೇಲೆ ಏರಿಯಾಗಳು ಕೆಲವೊಂದು ಮಿಕ್ಸಾಗಿ ಫೋಟೋಗಳು ತಗೊಂಡು ಅವು ಹಾಕಿದ್ದೀನಿ ನನ್ನ ಜೊತೆಗೆ. ಹಾಗೆಯೇ ಅಲ್ಲಿ ನೋಡ್ತಾ ಬಂದಾಗ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಫ್ಲವರ್ಸ್, ತುಂಬ ಗಾರ್ಡನ್ ಇದೆ. ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದು ನನ್ನ ಮಗಳ ಫ್ರೆಂಡ್ಸ್ ಮದುವೆ. ಭಾನುವಾರ, ಶನಿವಾರ ಎಲ್ಲ ಮುಗೀತು, ಭಾನುವಾರ ಅವ್ರದ್ದು ಮದುವೆನೂ ಮುಗಿಸ್ಕೊಂಡು ಬರಬೇಕು ಅಂತೇಳಿ ಹೋಗಿದ್ದು. ಮದುವೆ ಎಲ್ಲನೂ ತುಂಬಾ ಚೆನ್ನಾಗಾಯಿತು. ಎಲ್ಲ ಮದುವೆನೂ ಸಮಾಧಾನವಾಗಿದ್ದು ಮದುವೆ ಮುಗಿಸ್ಕೊಂಡು ಹಾಗೆ ಅವ್ರ ಫ್ಯಾಮಿಲಿ ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಕಾಲ ಕಳೆದು ಅವ್ರ ಜೊತೆಗೆ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡು ಮಾಡಿಕೊಂಡು ಮಾತಾಡಿಸಿ ವಿಚಾರಣೆ ಮಾಡ್ಕೊಂಡು, ತುಂಬ ದೂರದಿಂದ ಹೋಗಿದ್ವಲ್ಲ, ಸಪೋರ್ಟಿವ್ ಚೆನ್ನಾಗೆಲ್ಲ ನೋಡಿಕೊಂಡ್ರು. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದು ಊಟದ ಹಾಲಿಗೆ. ವೆರೈಟೀಸ್ ಆಫ್ ಫುಡ್ಡು ಎಲ್ಲನೂ ಬಫೆ ಸಿಸ್ಟಮು. ನಾನ್ ವೆಜ್ನವ್ರಿಗೆ ನಾನ್ ವೆಜ್ಜು, ಅವರು ಹೈದ್ರಾಬಾದ್ ಅಂದರೆ ಆಂಧ್ರ ಸೈಡ್ನವರಲ್ಲ, ಎಲ್ಲ ಥರ ಫುಡ್ಗಳ್ನೂ ಮಾಡಿದರು. ಈ ಕಡೆ ನಾನ್ ವೆಜ್ ಸೈಡು, ಈ ಕಡೆ ವೆಜ್ ತಿನ್ನೋರಿಗೆ ಒಂದು ಕಡೆಗೆ ಅಂಥೇಳಿ ಯಾರ್ಯಾರಿಗೆ ಏನು ಬೇಕೋ ಅದು. ಹಾಗೆಯೇ ಅಲ್ಲಿ ಒಂದು ಫೈರ್ ಪಾನ್ ಅಂತ ಅಲ್ಲಿ ತುಂಬ ಫೇಮಸ್ಸು ಫೈರ್ ಪಾನ್ ಅಂತ, ಅದನ್ನು ಕೂಡ ಚೆನ್ನಾಗಲ್ಲಿ ಸ್ಟೇಜೇ ಮಾಡಿಸ್ಬಿಟ್ಟಿದ್ರು. ಅದಕ್ಕೆ ಅಲ್ಲಿ ಹೋಗಿ ಎಂಟರ್ಟೈನ್ ಮಾಡ್ತಾ ಅವರೊಂದು ಪಾನ್ ಕೊಡ್ತಾರೆ, ಒಳ್ಳೆ ಹಾಡು ಅದೆಲ್ಲ ಹಾಕಿ. ಕೆಲವೊಂದನ್ನು ಮಾತ್ರ ತುಣುಕನ್ನು ಹಾಕಿದ್ದೀನಿ ಅಷ್ಟೇ, ನಾನು ಒಂದು ತುಣುಕು ಅಷ್ಟೇ ತೋರಿಸಿದ್ದೀನಿ. ಈ ಥರ ಸಖತ್ ಎಂಟರ್ಟೈನ್ ಮಾಡಿ ಪಾನ್ ಹಾಕ್ತಾರೆ. ಒಳ್ಳೊಳ್ಳೆ ಹಾಡುಗಳು, ಹಿಂದಿ ಹಾಡುಗಳು, ತೆಲುಗು ಹಾಡುಗಳು ಎಲ್ಲ ಹಾಕಿ ನಮ್ಗಲ್ಲಿ ಡ್ಯಾನ್ಸ್ ಮಾಡ್ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಅವರು ಪಾನ್ ಮಾಡೋರು. ಆ ಥರ ನಾನು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಮಗನಿಗೂ ಮಾಡಿಸಿದ್ವಿ. ಮನೆಯವ್ರದ್ದು ವೀಡಿಯೋ ಸ್ಕಿಪ್ಪಾಗೋಗಿತ್ತು, ನನ್ನದೊಂದು ವೀಡಿಯೋ, ನನ್ನ ಮಗಂದೊಂದು ಸ್ವಲ್ಪ ವೀಡಿಯೋ ಸಿಕ್ತು. ಹಂಗಾಗಿ ಆಗದೆ ಅಲ್ಲಿ ತುಂಬ ಫೇಮಸ್ ಅಂತಿತ್ತು ಪಾನು. ಮದುವೆಗಳಲ್ಲಿ ದೊಡ್ಡದಾಗಿರೋ ಮದುವೆಗಳಲ್ಲೆಲ್ಲ ಹಾಕ್ಸ್ತಾರಂತ ಈ ಥರ. ನಾನು ಅದಕ್ಕೆ ಒಂದು ಸರ್ತಿ ಟ್ರೈ ಮಾಡಮ್ಮ ಅಂತೇಳಿ ನನ್ನ ಮಗಳು, ಹೋಗಮ್ಮ ನೀನು ಅಂತೇಳಿ. ನನಗೂ ಸ್ವಲ್ಪ ಪಾನ್ ಹುಚ್ಚು ಜಾಸ್ತಿ, ಎಲ್ಲಡಿಕೆ ಹಾಕೊಳ್ಳೋ ಹುಚ್ಚು ಜಾಸ್ತಿ. ಹಂಗಾಗಿ ಊಟ ಆದಮೇಲೆ ಒಂದು ಪಾನ್ ಬೇಕಲ್ವಾ, ಇನ್ನೇನು ಜರ್ನಿ ಶುರು ಆಗ್ತಿತ್ತು ನಮ್ಮದು ವಾಪಸ್ ದುರ್ಗದ ಕಡೆಗೆ ಅಂಥೇಳಿ. ಎಲ್ಲಡಿಕೆ ಅಂದರೆ ಅದೇ ಪಾನೇ ಹಾಕ್ಕೋಬೇಕಿತ್ತು. ಹಂಗಾಗಿ ನಾನು ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಆಯ್ತು ನನಗೂ. ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದೆ. ಹಾಗೆ ಮನೆಯವ್ರದ್ದು ವೀಡಿಯೋ ಸ್ಕಿಪ್ ಆಯಿತು, ಅವ್ರ ಫೋಟೋ ಅಷ್ಟೇ ಸಿಕ್ತು. ಹಾಗೆ ಮಗನಿಗೂ ಆಟ ಆಡಿಸಿದ್ರು ಮೇಡಮ್. ನನ್ನ ಮಗ ಆ ಕಡೆ ನೋಡಂಗೆ ಇಲ್ಲ, ಕಣ್ಣೆತ್ತಿ ಅತ್ಲ ಚೆಂಡೆತ್ತಿ ಸುಮ್ಮನೆ ಅವ್ರು ಮಾಡಿದ್ನೆಲ್ಲ ನೋಡ್ಕೊಂತ ಒಳಗೆ ನಗೋನು. ಅವನು ಹೋಗೋಕೆ ಇಷ್ಟಿಲ್ಲ, ಅವ್ರ ಅಕ್ಕ ಬಿಡೋಂಗಿಲ್ಲ. ಆದ್ರೂ ತಳ್ಳಿ ಇಸ್ಕೊಳ್ಳೋ ಒಂದು ಪಾನ್ ಇರಲಿ ಅಂತ ನಮ್ಮನ್ನು ನೋಡಿ ಅಲ್ಲಿ ಬಿಡ್ತಾನೆ ಸುಮ್ಮನೆ. ಹಾಗೆಯೇ ಒಂದು ಖುಷಿ ಆಯಿತು ಅವರು ಎಲ್ಲ ಮಾಡೋದಕ್ಕೆ. ಎಲ್ಲನ ಚೆನ್ನಾಗಿತ್ತು, ಒಂಥರ ಫಂಕ್ಷನ್ನು ಎಲ್ಲ ಚೆನ್ನಾಗಿತ್ತು. ಇದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಚಿತ್ರದುರ್ಗಕ್ಕೆ ಮತ್ತೆ ಹೊರಟ್ವಿ ವಾಪಸ್. ನಾವು ಹೊರಟಾಗ ಟೈಮ್ ಬಂದು 5:30 ಅಥವಾ 6 o'clock ಏನೋ ಆಗಿತ್ತು ನಾವು ಅಲ್ಲಿಂದ ಬಿಟ್ಟಾಗ.
ಹಾಗೆ ಬರ್ತಾ ಅಲ್ಲಿ ಒಂದು ಕಬ್ಬಿನ ಹೊಲ ಅಥವಾ ತೋಟ ನೋಡಿದ್ವಿ. ಅಲ್ಲಿ ಮಾರ್ತಾನೋ ಇದ್ರು ಕಬ್ಬಿನಾಲು ಅದೆಲ್ಲ. ಹಾಗೆ ನಮ್ಮ ಮನೇಲಿ ಸ್ವಲ್ಪ ಮಾತಾಡ್ಸ್ಕೊಂತ ಜೋಳದ ಬೆಳೆ ಹಾಕಿದ್ರು ಅವಾಗ. ಇದು 1.5 ವರ್ಷದ ವಿಡಿಯೋ, ಹಂಗಾಗಿ ಹೇಳ್ತಾ ಇದ್ದೀನಿ ಅಂತೆ ಅಂತ. ಅಲ್ಲಿ ವಿಚಾರಣೆ ಮಾಡ್ಕೊಂತ ನಿಂತರು, ಎಷ್ಟು ಸರಿ ಬೆಳಿತೀರಾ ವರ್ಷಕ್ಕೆ ಬೆಳೆನ, ಮಳೆ ಹೆಂಗೆ, ಜೋಳ ಹೆಂಗೆ ಇದು ಮಾಡ್ತೀರಾ, ಯಾವ ಥರ ಜೋಳ, ಇದೆಲ್ಲ ಕೇಳ್ಕೊಂತ ಕಬ್ಬು ಕಡಿಸ್ಕೊಂಡು ಕಬ್ಬನಾಲು ಅಲ್ಲಿ ಸ್ವಲ್ಪ ಕುಡಿದು ವಿಚಾರ ಮಾಡ್ಕೊಂತ ಮಾತಾಡಿ ಮತ್ತೆ ನಾವು ಹೊರಟ್ವಿ. ನಾವು ಅದೆಲ್ಲ ಮುಗಿಸ್ಕೊಂಡು ರಾತ್ರಿ ಊಟ ಟೈಮ್ ಆಯಿತು. ಇವತ್ತು ಫೈನಲಿ ನಮ್ಮದು ಟ್ರಿಪ್ಪು ಮುಗಿತಾ ಬಂತು. ಹಾಗಾಗಿ ಇವತ್ತು ಲೇಟಾಗಿತ್ತು. ಆಗಲೇ ನಮಗೆ ಇಲ್ಲೇ ಬಳ್ಳಾರಿಯಿಂದ ಬರ್ತಾ ಇರುವಾಗ ಒಂದು ಹೋಟ್ಲು ನಮಗೆ ಸಿಕ್ತು, ಡಿಸ್ಟ್ರಿಕ್ಟ್ 34 ಅಂತೇಳಿ. ಅಲ್ಲಿ ಊಟ ಮುಗಿಸ್ಕೊಂಡು ಇವತ್ತಿನ ಪ್ರಯಾಣ ಮುಗಿಸ್ಕೊಂಡು